ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವ ದೃಶ್ಯವನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಅಚ್ಚರಿಯಾಗುತ್ತೆ. ಸುಮಾರು ವರ್ಷಗಳಿಂದ ಇಂತಹ ಜನಸಾಗರ ಸೇರಿರ್ತಕ್ಕಂಥ ಇತಿಹಾಸ ಯಾವ ದೇಶದಲ್ಲಿ ಕೂಡ ಇಲ್ಲ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಧರ್ಮವನ್ನ, ದೇಶವನ್ನ ಗೌರವಿಸ್ತಕ್ಕಂತಹ ಯಾವುದಾದ್ರೂ ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಹಿಂದೂ ರಾಷ್ಟ್ರ ಆಗೋದಕ್ಕೆ ಕೆಲವೇ ದಿನಗಳು ಕೂಡ ಬಾಕಿ ಇದೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ. ಹಿಂದೂ ರಾಷ್ಟ್ರದಲ್ಲಿ ಕೋಟಿ ಕೋಟಿ ಜನಸಂಖ್ಯೆ ಒಂದೇ ದಿನ ಸೇರಿರ್ತಕ್ಕಂಥದ್ದು ಇತಿಹಾಸ ದಾಖಲೆ ಆಗಿದೆ. ಯಾವುದೇ ಧರ್ಮದಲ್ಲಿ ಕೂಡ ಇಂತಹ ಜನ ಸೇರುವಂತಹ ಸ್ಥಳ ಯಾವುದು ಕೂಡ ಇಲ್ಲ. ಅದ್ಯಾವುದಾದ್ರೂ ಇದ್ರೆ ಅದು ಕುಂಭಮೇಳ ಅಂತ ಕೂಡ ಹೇಳ್ಬೋದು. ಬನ್ನಿ, ಕುಂಭಮೇಳದಲ್ಲಿ ಒಬ್ರು ಹೈಲೈಟ್ ಆಗಿರ್ತಕ್ಕಂಥ ದೃಶ್ಯವನ್ನ ಇವತ್ತು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀವಿ. ವೀಕ್ಷಕರೇ, ಕುಂಭಮೇಳದಲ್ಲಿ ಒಂದು ಹುಡುಗಿನ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ತೋರಿಸಿದ್ರು. ಇವತ್ತು ಆ ಹುಡುಗಿ ಪ್ರಾಣದಿಂದ ಕಾಪಾಡುವಂತ ಪರಿಸ್ಥಿತಿ ಕೂಡ ಎದುರಾಯಿತು. ಇಡೀ ಕುಟುಂಬವೇ ಇವತ್ತು ಆ ಹುಡುಗಿ ಜೊತೆ ರಕ್ಷಣೆಗಾಗಿ ಕಾಯ್ತಾ ಇದೆ. ಒಂದೇ ಒಂದು ದಿನದಲ್ಲಿ ಇವರ ಜೀವನ ಬದಲಾಗಿದ್ದು ಹೇಗೆ? ದಿನಕ್ಕೆ 20,000 ರಿಂದ 25,000 ಸಂಪಾದನೆ ಮಾಡ್ತಕ್ಕಂಥ ಮೋನಾಲಿಸರ್ ಅವರು ಇವತ್ತು ಒಂದು ದಿನಕ್ಕೆ 5 ಲಕ್ಷವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ತಿಳಿಯೋಣ. ಮೋನಾಲಿಸಾ ಇಡೀ ಭಾರತ ದೇಶದಲ್ಲಿ ಇವ್ರದ್ದು ದೊಡ್ಡ ಹೆಸರಾಗಿದೆ. ಸೋಷಿಯಲ್ ಮೀಡಿಯಾ, ಮಾಧ್ಯಮ, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ಮೋನಾಲಿಸಾ. ದಿನಕ್ಕೆ 10,000 ರಿಂದ 20,000-25,000 ಸಂಪಾದನೆ ಮಾಡ್ತಾ ಇದ್ರು ರುದ್ರಾಕ್ಷಿಗಳನ್ನ ಮಾಡಿಕೊಂಡು. ಇವತ್ತು ಒಂದು ದಿನಕ್ಕೆ 5 ಲಕ್ಷವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಅದಲ್ಲದೆ 2 ಚಿತ್ರಗಳಿಗೆ ಇವತ್ತು ಸಹಿಯನ್ನ ಹಾಕಿದ್ದಾರೆ ಶೂಟಿಂಗ್ಗೆ. ಸುಮಾರು ಡೈರೆಕ್ಟರ್ಗಳೆಲ್ಲ ಬಂದು 2 ಚಿತ್ರಗಳಿಗೆ ಇವತ್ತು ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ. ಒಂದು ತಿಂಗಳಿಗೆ 50 ರಿಂದ 70-80 ಲಕ್ಷವರೆಗೂ ಇವತ್ತು ಸಂಭಾವನೆ ಪಡೆಯುವಂಥದ್ದು ಹೇಗಾಯಿತು? ಇವತ್ತು ಮೋನಾಲಿಸಾವನ್ನ ಯಾರು ಹೈಲೈಟ್ ಮಾಡಿದ್ರು? ಅವ್ರ ತಂದೆ ಹೇಗೆ? ಇಡೀ ದೇಶಕ್ಕೆ ಇವತ್ತು ಕೂಡ ಗೊತ್ತಾಗಿದೆ. ಬನ್ನಿ, ಇವತ್ತು ಮೋನಾಲಿಸಾ ಯಾವ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಆ ಚಿತ್ರದ ಡೈರೆಕ್ಟರ್ ಯಾರು, ಯಾಕೆ ಅವ್ರನ್ನೇ ಹೈಲೈಟ್ ಮಾಡಿದ್ದಾರೆ, ಯಾಕೆ ಅವ್ರನ್ನೇ ಆಯ್ಕೆ ಮಾಡಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ತಿಳಿಯೋಣ. ಉತ್ತರ ಪ್ರದೇಶದ ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರ, ಪವಾಡ ಇರುವ ಕ್ಷೇತ್ರ ಕುಂಭಮೇಳದಲ್ಲಿ ಮೋನಾಲಿಸಾ ಎಂಬ ಹೆಸರು ಸದ್ದಾಗಿದ್ದೇ ಇಡೀ ಪ್ರಪಂಚವೇ ಅವರನ್ನು ನೋಡುವಂತಹ ಹೆಸರಾಯಿತು. ಅಂತ ಸಂದರ್ಭದಲ್ಲಿ ಒಬ್ಬ ಡೈರೆಕ್ಟರ್ ಸೋನಾಜ್ ಮಿಶ್ರಾ ಎಂಬವರು ಡೈರಿ ಆಫ್ ಮಣಿಪುರ್ ಎಂಬ ಚಿತ್ರವನ್ನು ಶೂಟಿಂಗ್ ಮಾಡಲು ಪ್ರಾರಂಭಿಸಿದ್ದಾರೆ. ಆಕೆಯನ್ನು ಹಾಕೊಂಡು ಚಿತ್ರ ಶೂಟಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೋನಾಲಿಸಾ ಅವ್ರ ಮನೆಗೆ ನೇರವಾಗಿ ಬಂದು ತಂದೆ ತಾಯಿ ಆಶೀರ್ವಾದ ಪಡೆದು ಇವತ್ತು ಮೋನಾಲಿಸಾವನ್ನ ಆ ಚಿತ್ರದಲ್ಲಿ ನಟನೆ ಮಾಡೋದಕ್ಕೆ ಸಹಿಯನ್ನ ಕೂಡ ಹಾಕಿಸ್ಕೊಂಡಿದ್ದಾರೆ. ಏನೇ ಇರಲಿ, ಇದೊಂದು ದೊಡ್ಡ ಇತಿಹಾಸ ಅಂತ ಕೂಡ ಹೇಳ್ಬೋದು. ಹಿಂದೂ ರಾಷ್ಟ್ರ, ಹಿಂದೂ ದೇಶ ಎಷ್ಟು ಜನರಿಗೆ ಅನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಆ ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರವೇ ಸಾಕ್ಷಿಯಾಗಿದೆ. ಐಡಿಯಾ ನ್ಯೂಸ್ ಕನ್ನಡ, ಪ್ರತಿಕ್ಷಣ ನಿಮ್ಮೊಂದಿಗೆ.